ಮೂವಿಲಿ ಯಾರ್ಯಾರು ನಟಿಸಿದಾರೆ ನೀವು ಇಲ್ಲಿ ನೋಡ್ಕೋಬಹುದು. ಮೂವಿ ಸ್ಟಾರ್ಟಿಂಗ್ ಸೀನ್ ದಾದವರು ವಿಗ್ರಹ ಕಳ್ತನ ಮಾಡ್ತಿರ್ತಾರೆ. ಗಾರ್ಡ್ಸ್ ಇಂದ ಫೈರ್ ಸೌಂಡ್ ಬಂದ ತಕ್ಷಣ ಕಿಟಕಿ ಎಗರಿ ಪೀಟರ್ ಪಾರ್ಕರ್ ಆಗೋಯ್ತಾರೆ. Peter Parker. ಇವಾಗ ಹೀರೋಯಿನ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಅವ್ರ ಅಪ್ಪ ಅಪ್ಪೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ನಿರು ಅಂತ ಹೇಳಿ ಫೋನ್ ಕಟ್ ಮಾಡಿಸ್ತಾರೆ. ಯಾಕಂದ್ರೆ ರಾಜಾನಂದ್ ಬಾಸ್ಗೆ ಈ ವಿಷಯ ಗೊತ್ತಾದ್ರೆ ಇವ್ರ ಜೀವಕ್ಕೆ ಅಪಾಯ. ಗಾರ್ಡ್ಸ್ ನ ಚಮಕಾಯಿಸ್ಕೊಂಡ್ ಬಂದ್ರೆ ಇಲ್ಲಿ ದ್ವಾರಕೀಶೋರ್ ಅಡ್ಡ ಹಾಕೊಂಡು ಅವ್ರ ಕೈ ಚಳಕ ತೋರಿಸ್ತಾರೆ. ದಾದಾ ಅವರು ಯಾವ್ದೋ ಕಿರಿಕ್ ಪಾರ್ಟಿ ಅಂತ ಅವ್ರನ್ನ ತಳ್ಬಿಟ್ಟು ಮನೆಗ್ ಬರ್ತಾರೆ. ದಾದಾ ಸೈಕಲ್ ಗ್ಯಾಪ್ ಅಲ್ಲಿ ಪರ್ಸ್ ಹೊಡೆದಿರ್ತಾರೆ. ಅದೇ ಗ್ಯಾಪ್ ಅಲ್ಲಿ ದ್ವಾರಕೀಶೋರು ವಿಗ್ರಹ ಹೊಡೆದಿರ್ತಾರೆ. ಪರ್ಸಲ್ಲಿರೋ ಅಡ್ರೆಸ್ ನ ಹುಡ್ಕೊಂಡು ದಾದಾ ಅವರು ದ್ವಾರಕೀಶ್ ಮನೆಗೆ ಹೋಗ್ತಾರೆ. ಒಂದ್ ದಿಕ್ತಾರೆ ಬೀರುಲಿದೆ ಅಂತ ಹೇಳ್ತಾರೆ. ವಿಗ್ರಹ ಎತ್ಕೊಂಡು ಹೋಗ್ಬೇಕಾದ್ರೆ ಸೈಕಪ್ಪ ದ್ವಾರಕೀಶೋರ್ ಚಾಕು ಎಸ್ತಿ ಕುತ್ಕೆ ಲಾಕ್ ಮಾಡ್ತಾರೆ. ಅದಕ್ಕೆ ಕೌಂಟರ್ ಕೊಡಕ್ಕೆ ದಾದಾ ಶೂ ಅಲ್ಲಿ ಶೂಟ್ ಮಾಡ್ತಾರೆ. ದ್ವಾರಕೀಶೋರ್ ಭಯ ಪಡ್ಕೊಂತಾರೆ. ದಾದಾ ಹೇಳ್ತಾರೆ ನಿಂಗೇನು ಮಾಡಲ್ಲ, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೋಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ತಿರೋ ಹೀರೋಯಿನ್ ಕಾರ್ನ ನೋಡಿ ದಾದಾ ಫಾಲೋ ಮಾಡ್ತಾರೆ. ಭವಾನಿ ನೀರ್ ಒಳಗಡೆ ಹೋಗ್ತಿರೋದನ್ನ ತಡೀತಾರೆ. ಅವ್ರ ಬಾಡಿ ಗಾರ್ಡ್ ದಾದನ್ ತಡೀತಾನೆ. ದಾದಾ ಅವರು ಒಂದಿಕ್ಕಿ ಭವಾನಿ ಹತ್ರ ಬರ್ತಾರೆ. ಬೀಚ್ ಅಲ್ಲಿ ಆಡಕ್ ಹೋಗೋಳ್ನ ತಡೀತಿ ಅಂತ ಕಪಾಳ ಮೋಕ್ಷ ಮಾಡ್ತಾಳೆ. ನೆಕ್ಸ್ಟ್ ಪಾರ್ಟಿ ನಡೀತಿರುತ್ತೆ. ಅಲ್ಲಿ ದಾದಾ ಅವರು ಫೋಟೋಗ್ರಾಫರ್ ಆಗಿ ಬಂದಿರ್ತಾರೆ. ವಜ್ರಮುನಿ ಫೋಟೋ ತೆಗಿತಾರೆ. ಕೇಳಿದಿಕ್ಕೆ ಹಿಂದೆ ಇರೋ ಹುಡುಗಿ ಫೋಟೋ ತೆಗ್ದೆ ಅಂತ ಹೇಳ್ತಾರೆ. ಬೈ ದ ವೇ ಯಾಕೆ ಅವ್ರು ಈ ತರ ಫೋಟೋಗಳನ್ನ ತೆಗಿತಾರೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅದೇ ಪಾರ್ಟಿಗೆ ಭವಾನಿ ಎಂಟ್ರಿ ಆಗುತ್ತೆ. ಕುಳ್ಳ ಅವರು ದೇಬಕ್ಕೆ ಪ್ಲಾನ್ ಹಾಕ್ತಾರೆ. ಹಾಗೆ ಒಂದ್ ಬ್ಯೂಟಿಫುಲ್ ಸಾಂಗ್ ನಾ ಹಾಡಲು ನೀವು ಆಡಬೇಕು. ಹಾಡ್ ಮಧ್ಯದಲ್ಲಿ ಇಬ್ರು ಕೈ ಚಳಕ ತೋರಿಸ್ತಿರ್ತಾರೆ. ಇದನ್ನೆಲ್ಲ ವಜ್ರಮುನಿ ನೋಡ್ತಿರ್ತಾರೆ. ಒಡವೆ ದೇಪ್ಕೊಂಡಿರೋದು ಭವನಿಗೆ ಇನ್ನೂ ಗೊತ್ತಿರಲ್ಲ. ಬರ್ಡೇ ಪಾರ್ಟಿಗೆ ದಾದನ ಇನ್ವೈಟ್ ಮಾಡಿ ಹೋಗ್ತಾರೆ. ವಜ್ರಮುನಿ ಪ್ರಭಾಕರ್ ಕಳ್ಳ ಕುಳ್ಳನ ಅಡ್ಡ ಹಾಕ್ಬಿಟ್ಟು ಈ ಕಳ್ಳನ ಮಕ್ಳು ಒಡವೆ ಎತ್ಕೊಂಡು ಹೋಗ್ಬಿಡ್ತಾರೆ. ದಾದನು ಅಷ್ಟೇ ನಮ್ಮ ಸೇರಿಗೆ ಸವಾ ಸೇರು ವಜ್ರಮುನಿನ ಅಡ್ಡ ಹಾಕ್ಬಿಟ್ಟು ಮರ ಕಟ್ಟಾಕಿ ಒಡವೆ ಎತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ದಾದಾ ಸೀಕ್ರೆಟ್ ರೂಮ್ ಅಲ್ಲಿ ವಜ್ರಮುನಿ ಫೋಟೋ ತಗೊಂಡಿರೋದನ್ನ ಅವ್ರ ಹತ್ರ ಇರೋ ಅರ್ಧ ಫೋಟೋನ ಕಂಪೇರ್ ಮಾಡ್ತಾರೆ. ಒಂದಲ್ಲ ಯಾಕೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಬರ್ಡೇ ಪಾರ್ಟಿಗೆ ದಾದನ ಎಂಟ್ರಿ ಆಗುತ್ತೆ. ವಜ್ರಮುನಿ ರಾಜಾನಂದಕ್ ಬಕೆಟ್ ಹಿಡಿತಾನೆ. ಅದನ್ನ ರಾಜಾನಂದ್ ಮಗಳಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ದಾದಾ ವಜ್ರಮುನಿಗೆ ಒಂದಿಕ್ತಾರೆ. ಜೊತೆಗೆ ಒಡವೆ ನೀಡ್ತಾರೆ. ಇವಾಗ ದಾದಾ ರಾಜಾನಂದಿಗೆ ಹೇಳ್ತಾರೆ ಇಬ್ರು ಜೇಬು ಚೆಕ್ ಮಾಡಿ ಯಾರ್ ಕಳ್ರು ಅಂತ ಗೊತ್ತಾಗುತ್ತೆ. ಚೆಕ್ ಮಾಡಿದಾಗ ವಜ್ರಮುನಿ ಜೇಬಲ್ ಸಿಗುತ್ತೆ. ದಾದಾ ಗ್ಯಾಪ್ ಅಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಇಬ್ರು ಆಚೆ ಬರ್ತಾರೆ. ದಾದಾ ಕ್ಲಾರಿಟಿ ಕೊಡ್ತಾರೆ. ನಾನು ಕಳ್ದೋಗಿರೋ ಫ್ಯಾಮಿಲಿ ಹುಡ್ಕೋಸ್ಕರ ನಾನು ಈ ತರ ಮಾಡ್ತಿದ್ದೀನಿ. ಅದಕ್ ಭವಾನಿ ನಾನು ನಿನ್ನ ಮನ್ಸಲ್ಲಿ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಇವಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಸುತ್ತ ಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲೇ ಎಲ್ಲ ಬಾರೇ ಸನಿಹಕ್ಕೆ. ದಾದಾ ಅವ್ರು ಇಲ್ದಿರೋ ಟೈಮ್ ನೋಡ್ಕೊಂಡು ದ್ವಾರಕೀಶೋರ್ ಸೀಕ್ರೆಟ್ ರೂಮ್ ನ ಹುಡುಕ್ತಾರೆ. ಅಷ್ಟ್ರಲ್ಲಿ ಹಾರನ್ ಸೌಂಡ್ ಕೇಳಿ ಓಡ್ ಬಂದ್ ಸೋಫಾ ಮೇಲೆ ಮಲ್ಕೊಂತಾರೆ. ದಾದಾ ಅವರು ಏನ್ ವಿಷಯ ಅಂತ ಕೇಳ್ತಿರ್ತಾರೆ. ಅಷ್ಟ್ರಲ್ಲಿ ಡೋರ್ ಇಂದ ಸೌಂಡ್ ಬರೋದನ್ನ ನೋಡಿ ಅವ್ರನ್ನ ಎಳಿತಾರೆ. ಯಾರು ಅಂತ ಕೇಳಿದಿಕ್ಕೆ ದ್ವಾರಕೀಶೋರು ಬಾಡಿಗೆ ಬಟ್ಟೆ ಇಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಎಸ್ಕೇಪ್ ಆಯ್ತಾರೆ. ದಾದಾ ಐಕಾನಿಕ್ ಡೈಲಾಗ್ ಹೇಳ್ತಾರೆ, ಇವರಿಬ್ರು ಸೀಕ್ರೆಟ್ ಆಗಿ ಮಾತಾಡ್ಕೊಂತಾರೆ. ನಿಮ್ನ ನೋಡಿ ಒಂದ್ ವಾರ ಆಯ್ತು, ಬಾಸ್ ನಿಮ್ ಬಗ್ಗೆ ಕೇಳ್ತಿರ್ತಾರೆ. ಅದಕ್ಕೆ ದ್ವಾರಕೀಶೋರ್ ಹೇಳ್ತಾರೆ ಅವ್ನ ನಂಬಿಕೆ ಗಳಿಸಕ್ಕೆ ನಂಗೆ ಇನ್ನೂ ಟೈಮ್ ಬೇಕು. ಅಂದಂಗೆ ದ್ವಾರಕೀಶ್ ಯಾರು, ಅವ್ರ ಎಂತಕ್ಕೆ ದಾದನ್ ಬಗ್ಗೆ ತಿಳ್ಕೊಬೇಕು, ಅವ್ರು ಯಾವ ಬಾಸ್ಗೆ ಹೇಳ್ಬೇಕು, ಇದೆಲ್ಲ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ನೆಕ್ಸ್ಟ್ ಲೀಲಾವತಿಯವರು ಜೈಲಿಂದ ಆಚೆ ಬರ್ತಾರೆ. ಇವ್ರು ಯಾಕೆ ಜೈಲಿಗೆ ಹೋಗಿದ್ರು ಅಂದ್ರೆ ನೀವು ಈ ಫ್ಲಾಶ್ ಬ್ಯಾಕ್ ಕೇಳಲೇಬೇಕು. ಲೀಲಾವತಿ ಹಾಗೂ ತೂಗುದೀಪ್ ಶ್ರೀನಿವಾಸ್ ಅವರಿಗೆ 3 ಜನ ಮಕ್ಕಳು, ದಾದಾ, ದ್ವಾರಕೀಶ್ ಮತ್ತೆ ಅವ್ರ ತಂಗಿ. ದಾದಾ ಅವ್ರ ಅಪ್ಪ ಮತ್ತೆ ತೂಗುದೀಪ್ ಅವರು ಇಬ್ರು ಫ್ರೆಂಡ್ಸ್ ಸಿಟ್ಟಿಂಗ್ ಹಾಕಿರ್ತಾರೆ. ಆ ಗ್ಯಾಪ್ ಅಲ್ಲಿ ತೂಗುದೀಪ್ ಅವರು ಲೀಲಾವತಿ ಅವ್ರ ಮೇಲೆ ಕಣ್ಣಾಕ್ತಾರೆ. ತೂಗುದೀಪ್ ಅವರು ಅಂಕಲ್ಗೆ ಚೆನ್ನಾಗಿ ಕುಡಿಸಿ ಮಲಗಿಸ್ಬಿಡ್ತಾರೆ. ಲೀಲಾವತಿನ ಕೆಡ್ಸಕ್ ಹೋಗ್ತಾರೆ. ಕಿರ್ಚಾಟ ಕೇಳಿ ಅಂಕಲ್ಗೆ ಹೆಚ್ಚಾಗುತ್ತೆ. ಇಬ್ರು ಮಧ್ಯೆ ಜಗಳ ಆಗುತ್ತೆ. ಕೊನೆಗೆ ತೂಗುದೀಪ್ ಅವರು ಚುಚ್ಬಿಡ್ತಾರೆ. ಪಕ್ಕದ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಪೊಲೀಸರು ಬರ್ತಾರೆ. ತೂಗುದೀಪ್ ಅವರು ಗಂಡನೇ ಸಾಯಿಸ್ಬಿಟ್ಲು ಅಂತ ಲೀಲಾವತಿ ಮೇಲೆ ಹೇಳ್ತಾರೆ. ಕೋರ್ಟ್ ಅಲ್ಲಿ ತೂಗುದೀಪ್ ಅವರು ನನ್ಗೂ ಅವಳಿಗೂ ಸಂಬಂಧ ಇದೆ, ಇದು ಅವ್ರ ಗಂಡಂಗ್ ಗೊತ್ತಾಯ್ತು, ಅದಕ್ಕೆ ಇವಳು ಸಾಯಿಸ್ಬಿಟ್ಲು ಅಂತ ಹೇಳ್ತಾರೆ. ಲೀಲಾವತಿಯವರು ನಾನು ತಪ್ಪು ಮಾಡಿಲ್ಲ ಅಂದ್ರೂ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಲೀಲಾವತಿ ಜೈಲಿಗೆ ಹೋದ್ಮೇಲೆ ಇವಾಗ ಅವ್ರ ಮಗಳನ್ನ ತೂಗುದೀಪ್ ಅವ್ರು ಸಾಕ್ತಾರೆ. ನಡೆದಿರೋ ಘಟನೆಗಳನ್ನ ನೆನ್ಸ್ಕೊಂಡು ಮಕ್ಳೆಲ್ಲಿದಾರೋ ಅಂತ ಅಳ್ತಾರೆ. ಇವಾಗ ಸೀನ್ ಚೇಂಜ್ ಆಗುತ್ತೆ. ಇವರಿಬ್ರು ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ. ಬಂದಿರೋ ಜನಕ್ಕೆ ಶಿವನ್ 3ನೇ ಕಣ್ಣಿಂದ ಮತ್ ಬರ್ಸಿ ಒಡವೆಗಳನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಆ ಲೇಡಿ ಬಾಸ್ ಗೆ ಸಪೋರ್ಟ್ ಮಾಡ್ತಿರೋದು ಇಲ್ಲಿ ವಜ್ರಮುನಿ ಮತ್ತೆ ಪ್ರಭಾಕರ್. ನೆಕ್ಸ್ಟ್ ಮಾಫಿಯಾ ಅಸೆಂಬ್ಲಿಲಿ ಪ್ರಭಾಕರ್, ವಜ್ರಮುನಿ ಮತ್ತೆ ಹೀರೋಯಿನ್ ಅವರ ಅಪ್ಪ ರಾಜಾನಂದ್ ಮತ್ತೆ ಮಿಕ್ಕಿದ ಸೈಡ್ ಆಕ್ಟರ್ಸ್. ಇವಾಗ ಲೇಡಿ ಬಾಸ್ ಎಂಟ್ರಿ ಆಗುತ್ತೆ. ಇವಾಗ ರಾಜಾನಂದ್ಗೆ ವಿಗ್ರಹ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ವಜ್ರಮುನಿ ಇಲ್ಲ ಇವನ ಹತ್ರನೇ ಇದೆ ಅಂತ ಹೇಳ್ತಾನೆ. ಇವಾಗ ಲೇಡಿ ಬಾಸ್ ಕೊಡೋ ಟ್ರೀಟ್ಮೆಂಟ್ ಒಂದ್ ಚೇರಿಂದ ಹೊರಗಡೆ ಹೋಗ್ತಾನೆ, ಬಟ್ ಆಚೆ ಬರಲ್ಲ. ನೆಕ್ಸ್ಟ್ ಲೇಡಿ ಬಾಸ್ ಒಂದ್ ಮದ್ವೆಲಿ ಒಡವೆ ಕದಿಯಕ್ಕೆ ಸ್ಕೆಚ್ ಹಾಕ್ತಾಳೆ. ಚೈನಾ ಇಂದ ಬಂದಿರೋ ಮೇಕಪ್ ಆರ್ಟಿಸ್ಟ್ ಯಾರ್ ತರ ಬೇಕಾದ್ರೂ ಕಾಣೋ ತರ ಮಾಡ್ತಾನೆ. ಅದೇ ಮದ್ವೆಲಿ ಅದೇ ಒಡವೆನ ದೇಬಕ್ಕೆ ಕಳ್ಳ ಕುಳ್ಳ ಪ್ಲಾನ್ ಹಾಕ್ತಾರೆ. ಲೇಡಿ ಬಾಸ್ ಮದ್ವೆ ಹೆಣ್ಣ ಕೂಡಾಕಿ ಅವಳ ತರ ವೇಷ ಹಾಕೊಂಡು ಎಲ್ರು ಮುಂದೆ ಬಂದು ಒಡವೆ ಹಾಕೊಂಡು ಕರಲ್ ಕುತ್ಕೊಂತಾಳೆ. ಈ ಕಡೆ ಕಳ್ಳ ಕುಳ್ಳನು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ ವೇಟ್ ಮಾಡ್ತಿರ್ತಾರೆ. ಬಾಸ್ ಹೇಳಿದ ಪ್ರಕಾರ ವಜ್ರಮುನಿ ಜನರೇಟರ್ ಆಫ್ ಮಾಡ್ತಾರೆ. ಲೈಟ್ ಬಂದ್ಮೇಲೆ ಮದ್ವೆ ಏನಿರಲ್ಲ ಆಗಿರುತ್ತೆ. ಜನರೆಲ್ಲ ಓಡೋಗ್ತಾರೆ. ಈ ಕಡೆ ಅವಳಿಗೆ ಜ್ಞಾನ ತಪ್ಪಿಸಿ ಒಡವೆ ಎಲ್ಲ ಸೂಟ್ ಕೇಸ್ ಹಾಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅವಳು ರಿವಾಲ್ವರ್ ತೋರಿಸಿ ಸೂಟ್ ಕೇಸ್ ಕೊಡಕ್ ಹೇಳ್ತಾಳೆ. ಇವ್ರ ಮಧ್ಯೆ ತುಂಬಾ ಜಗಳ ನಡೆಯುತ್ತೆ. ಕುಳ್ಳ ಉಪಾಯ ಮಾಡಿ ಒಡವೆ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಖಾಲಿ ಸೂಟ್ ಕೇಸ್ ಎಸಿತಾರೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ.
ಎಲ್ರು ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಲೇಡಿ ಬಸ್ ಅವ್ರನ್ನ ಹೆಂಗಾದ್ರೂ ಮಾಡಿ ಸೈಕ್ ಮಾಡ್ಬೇಕು ಅಂದಾಗ ವಜ್ರಮುನಿ ಆ ಕೆಲಸ ನನಗ್ ಬಿಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಟ್ ಮಧ್ಯಾಹ್ನ ಲೀಲಾವತಿಯವರು ತಲೆ ಸುತ್ತ ಬಿದ್ದೋಯ್ತಾರೆ. ದ್ವಾರಕೀಶ್ ಹತ್ರ ಇದ್ದ ಹುಡುಗಿ ಬಂದು ಕಾಪಾಡ್ತಾಳೆ. ಈ ಕಡೆ ಹೀರೋಯಿನ್ ದಾದನ್ ಹತ್ರ ನಮ್ಮ ಅಪ್ಪ ಒಂದ್ ವಾರದಿಂದ ಕಾಣಿಸ್ತಿಲ್ಲ ಅಂತಾರೆ. ಅದಕ್ಕೆ ದಾದ ಅವರು ನಾನು ಹುಡುಕ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ದಾದ ಸ್ಮಗ್ಲರ್ ಹತ್ರ ಬರ್ತಾರೆ. ಕೆಲವು ಮಾಫಿಯಾ ಅವ್ರದ್ದು ಅಡ್ರೆಸ್ ಕೇಳ್ತಾರೆ. ಅವನು ಕೊಡಲ್ಲ ಅಂದಾಗ ಮ್ಯೂಸಿಯಂ ಅಲ್ಲಿ ಕಳ್ದೋಗಿರೋ ಕೃಷ್ಣನ್ ವಿಗ್ರಹ ಕೊಡ್ತೀನಿ, ಅಡ್ರೆಸ್ ಕೊಡು ಅಂತ ಹೇಳಿ ಇಬ್ರು ಒಪ್ಕೊಂತಾರೆ. ದಾದ ಬರೋಷ್ಟ್ರಲ್ಲಿ ಒಡವೆನೆಲ್ಲ ಎತ್ಕೊಂಡು ಡೂಪ್ಲಿಕೇಟ್ ಒಡವೆನ ಇಟ್ಬಿಟ್ಟು ಎಸ್ಕೇಪ್ ಆಯ್ತಾರೆ. ದ್ವಾರಕೀಶ್ ಜೊತೆ ಇದ್ದ ಹುಡುಗಿ ಕಳ್ತನ ಆಗಿರೋ ಎಲ್ಲಾ ಒಡವೆಗಳು ನಮ್ಮ ಹತ್ರ ಇದೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಕೊಡ್ತಾಳೆ. ನೆಕ್ಸ್ಟ್ ದಾದ ಸ್ಮಗ್ಲರ್ಗೆ ವಿಗ್ರಹ ಎಲ್ಲ ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಡೂಪ್ಲಿಕೇಟ್. ಸೀದಾ ದ್ವಾರಕೀಶ್ ಮನೆಗೆ ಬರ್ತಾರೆ. ಇಬ್ರು ಮಧ್ಯೆ ಜಗಳ ನಡಿಬೇಕಾದ್ರೆ ಸೂಟ್ ಕೇಸ್ ಅಲ್ಲಿ ಇದ್ದ ಅರ್ಧ ಫೋಟೋ ತೂಗುದೀಪ್ ಅವ್ರದ್ದು ಇಬ್ರಿಗೂ ಸಿಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಇವರಿಬ್ರು ಅಣ್ಣ ತಮ್ಮಂದಿರು ಅಂತ. ಇವಾಗ ಅಣ್ಣ ತಮ್ಮಂದಿರು ಚಿಕ್ಕ ವಯಸ್ಸಲ್ಲಿ ಬೇರೆ ಆಗಿದ್ದು ಹೆಂಗಂದ್ರೆ ಅವ್ರ ಅಮ್ಮನ್ ಜೈಲಿಂದ ನೋಡ್ಕೊಂಡು ಹೋಗ್ಬೇಕಾದ್ರೆ ದಾದ ಅಲ್ಲಿಂದ ಓಡೋಗ್ತಾರೆ. ಸೀನ್ ಚೇಂಜ್ ಆಗುತ್ತೆ. ತೂಗುದೀಪರು ಸುಕ್ಕದ್ ಸುಪ್ಪತ್ಕೇಲಿ ಮೆರಿತಿರ್ತಾರೆ. ನೆಕ್ಸ್ಟ್ ಲೇಡಿ ಬಾಸ್ ಮತ್ತೆ ವಜ್ರಮುನಿ ಹೀರೋಯಿನ್ ಅವ್ರ ಅಪ್ಪನ್ ಸಾಯಿಸಿದಾಯ್ತು, ಇವಾಗ ಹೀರೋಯಿನ್ ಹತ್ರ ಇರೋ ಆಸ್ತಿ ನಾವು ಹೊಡ್ಕೋಬೇಕು ಅಂತ ಮಾತಾಡ್ಕೊಂತಾರೆ. ನೆಕ್ಸ್ಟ್ ಕಳ್ಳ ಕುಳ್ಳ ಇಬ್ರು ಮಾತಾಡ್ಕೊಂತಾರೆ. ನಮ್ಗೆ ಈ ಪರಿಸ್ಥಿತಿ ತಂದ ಆ ತೂಗುದೀಪ್ನ ಸುಮ್ನೆ ಬಿಡೋದ್ ಬೇಡ. ಅಷ್ಟರಲ್ಲಿ ಕತ್ತೆಯಿಂದ ನೋಟಿಫಿಕೇಶನ್ ಬಂದಿರುತ್ತೆ. ದ್ವಾರಕಿ ಜೊತೆ ಇದ್ದ ಹುಡುಗಿ ಕಳ್ಸಿರ್ತಾಳೆ. ಹೀರೋಯಿನ್ ಲೈಫು ಡೇಂಜರ್ ಅಲ್ಲಿ ಇದೆ. ವಜ್ರಮುನಿ ಅವಳನ್ನ ಫಾಲೋ ಮಾಡ್ತಾವನೆ. ಲೆಟರ್ ಅಲ್ಲಿ ಇದ್ದ ಅಡ್ರೆಸ್ಗೆ ಕಳ್ಳ ಕುಳ್ಳ ಹುಡುಗಿ ವೇಷ ಹಾಕೊಂಡು ವಜ್ರಮುನಿ ಹತ್ರ ಬರ್ತಾರೆ. ಇವಾಗ ಹಾಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಸಾಕಾ ಇಷ್ಟೇ ಸಾಕಾ, ಇನ್ನೂ ಸ್ವಲ್ಪ ಬೇಕಾ. ಇವಾಗ ಹಾಡ್ ಮುಗಿಸ್ಕೊಂಡು ದಾದಾ ಅವರು ವಜ್ರಮುನಿನ ಫಾಲೋ ಮಾಡ್ತಾರೆ. ಅವ್ರ ಬಾಸ್ ಯಾರು ಅಂತ ಕೇಳಿ ತಿಳ್ಕೊಳ್ಳೋಷ್ಟ್ರಲ್ಲಿ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಲೇಡಿ ಬಾಸ್ ಎಂಟ್ರಿ ಕೊಟ್ಟು ಇವ್ರನ್ನೆಲ್ಲ ಗಂಟು ಮುಟ್ಟೆ ಕಟ್ಟಿ ನನ್ನ ಅಡ್ಡಕ್ಕೆ ತಂದಾಕು ಅಂತ ಗಾರ್ಡ್ಸ್ ಹೇಳಿ ಹೋಗ್ತಾರೆ. ದಾರಿ ಮಧ್ಯೆ ದ್ವಾರಕಿ ಜೊತೆ ಇದ್ದ ಹುಡುಗಿ ಡ್ರಾಪ್ ಕೇಳೋ ನೆಪದಲ್ಲಿ ಒಳಗಡೆ ಕುತ್ಕೊಂತಾಳೆ. ಗಾರ್ಡ್ಸ್ ಗೆ ಬೀಡಿ ಕೊಟ್ಟು ಅವ್ರನ್ನ ಸ್ಟ್ಯಾಚು ಮಾಡ್ತಾಳೆ. ಗಾರ್ಡ್ಸ್ ಗೆಲ್ಲ ಒಂದಿಕ್ಕಿ ಇವ್ರ ಬಟ್ಟೆ ಅವ್ರಿಗೆ ಹಾಕಿ ಅವ್ರ ಅಡ್ಡಕ್ಕೆ ಅವ್ರನ್ನೇ ಕಳಿಸ್ಬಿಡ್ತಾರೆ. ರೋಲ್ ಮಾಡೋರ್ಗೆ ರೋಲ್ ಆಗಿದೆ ಅಂತ ಮಾಸ್ಕ್ ತೆಗೆದ್ಮೇಲೆ ಗೊತ್ತಾಗುತ್ತೆ. ಇವಾಗ ತೂಗುದೀಪ್ ಅವರು ಒಂದ್ ಕೆಲ್ಸನೂ ನೆಟ್ಟಕ್ ಮಾಡಕ್ ಆಗಲ್ಲ ಅಂತ ಲೇಡಿ ಬಾಸ್ಗೆ ಬೈದ್ಬಿಟ್ಟು ಹೋಯ್ತಾರೆ. ನೆಕ್ಸ್ಟ್ ಪ್ರಭಾಕರ್ ಅವರು ದಾದೋರ್ ಸಮೀಪದಲ್ಲಿ ಇದ್ದಾರಂತ ದುರ್ಬಿನಲ್ಲಿ ನೋಡಿ ಅವ್ರ ಲೇಡಿ ಬಾಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇವಾಗ ದಾದೋರ್ ಮೇಲೆ ಅಟ್ಯಾಕ್ ಆಗುತ್ತೆ. ಇಬ್ರು ಸ್ಪ್ಲಿಟ್ ಕೂಡ ಆಗ್ತಾರೆ. ಆದ್ರೆ ಒಂದ್ ಗುಂಡು ಮಾತ್ರ ದಾದನ್ ಬೀಳುತ್ತೆ. ದ್ವಾರಕೀಶ್ ಹುಡುಗಿ ದಾದನ್ನ ಮನೆ ಕರ್ಕೊಂಡ್ ಬರ್ತಾಳೆ. ಅಲ್ಲೇ ಲೀಲಾವತಿ ಅವ್ರನ್ನ ನೋಡ್ತಾರೆ. ನಾನ್ ನಿನ್ ಮಗ ಅಮ್ಮ, ನನ್ ತಮ್ಮನೂ ಇದ್ದಾನೆ, ನಾನ್ ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೊರಡ್ತಾರೆ. ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ಹಾಡು. ಇವ್ರ ಹಾಡ್ ಮುಗಿಸೋಷ್ಟ್ರಲ್ಲಿ ಇವ್ರ ಅಮ್ಮನ್ ಮುಗ್ಸಕ್ಕೆ ಲೇಡಿ ಬಾಸ್ ಅವ್ರ ಅಡ್ಡಕ್ಕೆ ತಕೊಂಡು ಹೋಯ್ತಾರೆ. ಹಾಡ್ ಮುಗಿಸ್ಕೊಂಡು ಮನೆ ಹತ್ರ ಬರ್ತಾರೆ. ಮನೆಯೆಲ್ಲ ಹುಡುಕ್ತಾರೆ, ಅಮ್ಮ ಸಿಗಲ್ಲ. ಟೇಪ್ ರಿಕಾರ್ಡ್ ಅಲ್ಲಿ ಮೆಸೇಜ್ ಸಿಗುತ್ತೆ. ಅಮ್ಮ ಬೇಕಂದ್ರೆ ಅಡ್ಡ ಹತ್ರ ಬನ್ನಿ, ಇಲ್ಲ ಅಡ್ಡಡ್ಡ ಸೀಳ್ಬಿಡ್ತೀನಿ. ಇವಾಗ ಸೈಕ್ ಎಂಟ್ರಿ ಕೊಡ್ತಾರೆ. ಪ್ರಭಾಕರ್ನ ದ್ವಾರಕೀಶೋರ್ ಸಾಯಿಸ್ತಾರೆ. ಆ ದೊಡ್ಡ ದಡಿಯನ ದಾದವ್ ಸಾಯಿಸ್ತಾರೆ. ದಡಿಯ ಸ್ವಲ್ಪ ಸ್ಟ್ರಾಂಗು, ದೆನ್ಸ್ಕೊಂಡಿದ್ರು ಬಾಸ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ತೂಗುದೀಪ್ ಅವ್ರ ಲೀಲಾವತಿಗೆ ನಿನ್ ಮಗಳೇ ಆ ಲೇಡಿ ಬಾಸ್, ಅವಳ ಕೈಲಿ ನಿಮ್ನೆಲ್ಲ ಸಾಯಿಸ್ತೀನಿ ನೋಡ್ತಿರೋ ಅಂತ ಹೇಳ್ತಾರೆ. ಇದನ್ನೆಲ್ಲ ಇವಳು ಕೇಳಿಸ್ಕೊಂತಿರ್ತಾಳೆ. ನೆಕ್ಸ್ಟ್ ತೂಗುದೀಪ್ ಅವ್ರ ಟ್ರ್ಯಾಪ್ ಅಲ್ಲಿ ದಾದವ್ರು ಬಂದ್ ಬೀಳ್ತಾರೆ. ಇವ್ರ ಮಧ್ಯೆ ಜಗಳ ಕೂಡ ನಡೆಯುತ್ತೆ. ನೆಕ್ಸ್ಟ್ ಗಾರ್ಡ್ ಬಂದು ಇವ್ರಿಬ್ರನ್ನ ಕಂಟ್ರೋಲ್ ಅಲ್ಲಿ ತಗೊಂತಾರೆ. ಇವಾಗ ಲೇಡಿ ಬಾಸ್ಗೆ ನಿಜ ಗೊತ್ತಾಗಿದೆ. ತೂಗುದೀಪರ್ನ ಸಾಯಿಸಕ್ ಬಂದಾಗ ತೂಗುದೀಪರು ಹೀರೋಯಿನ್ ಅಡ್ಡ ಇಕ್ಕಿ ಎಸ್ಕೇಪ್ ಆಯ್ತಾರೆ. ತೂಗುದೀಪರು ಹೀರೋಯಿನ್ ನ ಕಟ್ಟಾಕಿ ಆಚೆ ಬರ್ತಾರೆ. ದಾದಾ ಮತ್ತೆ ದ್ವಾರಕೀಶೋರ್ ಅವ್ರನ್ನ ವಿಚಾರಿಸ್ಕೊಂತಾರೆ. ಇವಾಗ ಅಣ್ಣ ತಂಗಿದಿರ್ ಸೇರ್ತಾರೆ. ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ. ನಮ್ದಂಗಿರ್ಲಿ, ಇವ್ನ್ ಕತೆ ಮುಗಿಸ್ಬೇಕು ಅಂತ ಎಲ್ರು ಒಂದೊಂದ್ ಇಕ್ತಾರೆ. ಗ್ಯಾಪ್ ಅಲ್ಲಿ ತೂಗುದೀಪ್ ಅವ್ರಿಗೆ ಗನ್ ಸಿಗುತ್ತೆ. ಎತ್ಕೊಂಡು ಶೂಟ್ ಮಾಡ್ಬಿಡ್ತಾರೆ. ಲೇಡಿ ಬಾಸ್ ಅಡ್ಡ ಬಂದ್ ಸತ್ತೋಯ್ತಾಳೆ. ಇವಾಗ ಲೀಲಾವತಿಯವರೇ ಒಂದೊಂದು ಲೆಕ್ಕ ಕೊಡ್ತಾ ತೂಗುದೀಪ್ ಅವ್ರಿಗೆ ಶೂಟ್ ಮಾಡ್ತಾರೆ. ಇವಾಗ ಲೇಡಿ ಬಾಸ್ ಸತ್ತೋದ್ರು ಅನ್ಕೊಂಡ್ರ, ಶೂಟ್ ಮಾಡಿದ್ಮೇಲೆ ನಮ್ ಇಂಡಿಯಾ ಸಿನಿಮಾದಲ್ಲಿ ಅರ್ಧ ಗಂಟೆ ಬದುಕಿರ್ತಾರೆ. ಆ ಗ್ಯಾಪ್ ಅಲ್ಲಿ ಕಥೆಗಳನ್ನ ದಿಂಗ್ತಾರೆ. ಇವಾಗ ದ್ವಾರಕೀಶ್ ಅವರು ಅವ್ರ ಅಣ್ಣನ ಮತ್ತೆ ಅವ್ರ ಅಮ್ಮನ ಅರೆಸ್ಟ್ ಮಾಡ್ತಾರೆ. ಫ್ಯಾಮಿಲಿಗೋಸ್ಕರ ಕಳ್ತನ ಮಾಡಿದ್ರು, ಫ್ಯಾಮಿಲಿಗೋಸ್ಕರ ಯಾರನ್ನಾದ್ರೂ ಸಾಯಿಸಿದ್ರು, ಅದು ತಪ್ಪೆ. ಇವಾಗ 2026 ಅಲ್ಲಿ ಇದೀವಿ. ಇವಾಗ ಪೊಲೀಸರು ಕರ್ತವ್ಯನೇ ದೇವ್ರು ಅಂತ ಪಾಲಿಸಿದಾರ? ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ.